महागणपते श्री महागणपते मनसा स्मरामि महागणपते मनसा स्मरामि वसिष्ठवामदेवादिवन्दित महागणपते मनसा स्मरामि वसिष्ठवामदेवादिवन्दित महागणपते महादेवसुतं महादेवसुतं गुरुदुहनुतं महादेवसुतं गुरुदुहनुतं मारकोटि प्रकाशं शान्तं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहन मोदकप्रियं महागणपते मनसा स्मरामि वसिष्ठवामदेवादिवन्दितं महागणपते ಹಿಂದೆ ಬಂದ್ಬಿಡಿ, ಕಾಣಿಸಲ್ಲ, ಫುಲ್ ಬರುತ್ತೆ ಅಲ್ಲ. ವಾಲ್ಯೂಮ್ ಜಾಸ್ತಿ ಕೊಡೋದು, ಫುಲ್ ಕೊಡೋದು, ಹಂಬರೋರು ಕೊಡಿ, ಅದೆಲ್ಲ ಆಫ್ ಮಾಡಿ ಬೇರೆ. गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे
अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। अनेकजन्मसम्प्राप्त कर्मबन्धविदाहिने आत्मज्ञानप्रदानेन तस्मै श्री गुरवे नमः। मन्नाथ श्री जगन्नाथो मद्गुरु श्री जगद्गुरुः ममात्मा सर्वभूतात्मा तस्मै श्री गुरवे नमः। ब्रह्मानन्दं परमसुखदं केवलं ज्ञानमूर्तिं ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतम् एकं नित्यं विमलमचलं सर्वधी साक्षिभूतम् भावातीतं त्रिगुणरहितं सद्गुरुं तं नमामि सद्गुरुं तं नमामि सद्गुरुं तं नमामि सद्गुरुं तं नमामि। ಇಲ್ಲಿ ಕುಡ್ಕೊಂಡ್ಬಿಡ್ತೀರಾ ಚೇರ್ಮನ್ ಇಟ್ಬಿಡ್ತೀನಿ ಬೇಡ ಬೇಡ निर्विकल्पं निराकारमेकं निरानन्दमानन्दमद्वैतपूर्णं परं निर्गुणं निर्विशेषं निरेहं परं निर्गुणं निर्विशेषं निरेहं परब्रह्मरूपं गणेशं भजे परब्रह्मरूपं गणेशं भजे गुणातीतमानं चिदानन्दरूपं
भासकं सर्वगं ज्ञानगम्यम् मुनिध्येयमाकाशरूपं परेशं परब्रह्मरूपं गणेशं भजेमं परब्रह्मरूपं गणेशं भजेमं जगत्कारणं कारणज्ञानरूपं जगत्कारणं कारणज्ञानरूपं सुरादिं सुखादिं गुणेशं गणेशं जगद्व्यापिनं विश्ववन्द्यं सुरेशं जगद्व्यापिनं विश्ववन्द्यं सुरेशं परब्रह्मरूपं गणेशं भजेमं परब्रह्मरूपं गणेशं भजेमं परब्रह्मरूपं गणेशं ಈಗ ಶ್ರೀ ರಾಮಕೃಷ್ಣರ ಶ್ರೀಮಾತೆ ಶಾರದಾದೇವಿ ಹಾಗೂ ವಿವೇಕಾನಂದನ ಕುರಿತು ಒಂದು ನಾಮಾವಳಿ ಹೇಳ್ಕೊಡ್ತೀನಿ. ನೀವು ಕೂಡ ಅದನ್ನು ನಾ ಹೇಳ್ಕೊಟ್ಟ ಮೇಲೆ ಅನುಸರಿಸಿ. ಕೃಷ್ಣ ರಾಮ ರಾಮ ಗೋವಿಂದ ಹರಿ ಹರಿ 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 ರಾಮ ಕೃಷ್ಣ ಜಗದ್ಗುರು ರಾಮ ಕೃಷ್ಣ ಜಗದ್ಗುರು ರಾಮ ಕೃಷ್ಣ ಜಗದ್ಗುರು ರಾಮ ಕೃಷ್ಣ ಜಗದ್ಗುರು ಜಯ ಜಯ ಜನನಿ ಪ್ರೇಮ ಸ್ವರೂಪಿಣಿ ಜಯ ಜಯ ಜನನಿ ಪ್ರೇಮ ಸ್ವರೂಪಿಣಿ ಶಾರದಾಂಬ ಕೃಪಾಮಯಿ ಶಾರದಾಂಬ ಕೃಪಾಮಯಿ ಶಾರದಾಂಬ ಕೃಪಾಮಯಿ ಶಾರದಾಂಬ ಕೃಪಾಮಯಿ ಜಯತಿ ರಾಜ ವಿವೇಕಾನಂದ ಜಯತಿ ರಾಜ ವಿವೇಕಾನಂದ ಜಯತಿ ರಾಜ ವಿವೇಕಾನಂದ ಜಯತಿ ರಾಜ ವಿವೇಕಾನಂದ ವಿಶ್ವವಂದ್ಯ ನಮೋಸ್ತುತೆ ವಿಶ್ವವಂದ್ಯ ನಮೋಸ್ತುತೆ ವಿಶ್ವವಂದ್ಯ ನಮೋಸ್ತುತೆ ವಿಶ್ವವಂದ್ಯ ನಮೋಸ್ತುತೆ ವಿಶ್ವವಂದ್ಯ ನಮೋಸ್ತುತೆ ವಿಶ್ವವಂದ್ಯ ನಮೋಸ್ತುತೆ
ನಾಮದ ಮಹಿಮೆ ಹೇಳಿ ಎಲ್ಲ ಸಾಧು ಸಂತರು ಹೇಳಿದರು. ನಾಮದ ಮಹಿಮೆ ಅಂದ್ರೇನು? ನಮಗೆಲ್ಲರಿಗೂ ನಾಮ ರೂಪ ಉಂಟು. ಒಂದೊಂದು ಹೆಸರು ಕೊಟ್ಟಿರ್ತಾರೆ, ಹುಟ್ಟಿದಾಗಲೇ ನಾಮಕರಣ ಅಂತ ಮಾಡ್ತಾರೆ. ನಾಮರೂಪಾತ್ಮಕ ಜಗತ್ತಿಗೆ ನಾಮರೂಪಗಳು ಭಗವಂತನಿಗೂ ಉಂಟು. ಶಿವನಿಗೊಂದು ರೂಪ, ಮಹಾವಿಷ್ಣುವಿಗೆ ಒಂದು ರೂಪ. ಆ ರೂಪಕ್ಕೆ ಒಂದು ನಾಮ. ಭಗವನ್ ನಾಮಕ್ಕೆ ಎಷ್ಟು ಶಕ್ತಿ ಉಂಟು ಅಂತ ಹೇಳಿದ್ರೆ, ಹನುಮಂತನ ಜೀವನವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ರಾಮನಾಮದ ಮಹಿಮೆ, ಹನುಮಂತನನ್ನು ನೋಡಿದ್ರೆ ನಮಗೆ ರಾಮನಾಮದ ಶಕ್ತಿ ಗೊತ್ತಾಗುತ್ತೆ. ವಾಲ್ಮೀಕಿ ಮಹರ್ಷಿಗಳಾದಂಥದ್ದನ್ನ ನೆನೆಸ್ಕೊಂಡ್ರೆ, ರತ್ನಾಕರನಾಗಿದ್ದಂತಹ ಒಬ್ಬ ದುಷ್ಟ ಮನುಷ್ಯ ರಾಮನಾಮವನ್ನು ಜಪಿಸಿ ವಾಲ್ಮೀಕಿ ಮಹರ್ಷಿಯಾಗಿ ವಾಲ್ಮೀಕಿ ರಾಮಾಯಣವನ್ನೇ ರಚಿಸುವಷ್ಟು ಮಟ್ಟಕ್ಕೆ ಬೆಳಿತಾನೆ ಅಂತ ಹೇಳಿದ್ರೆ ನಾಮದ ಮಹಿಮೆ ಹೇಗಿದೆ. ಅದನ್ನು ನಾವು ನೀವು ದೇವರ ಜಪವನ್ನು ಮಾಡ್ತೇವೆ, ನಾವ್ಯಾಕೆ ಯಾರು ವಾಲ್ಮೀಕಿ ಹನುಮಂತಗಳಾಗಿಲ್ಲ ಅಂತ ಹೇಳಿದ್ರೆ, ನಮಗೆ ನಾಮದಲ್ಲಿ ಶ್ರದ್ಧೆ ಕಡಿಮೆ. ನಾಮದಲ್ಲಿ ಯಾರಿಗೆ ಶ್ರದ್ಧೆ ಇರುತ್ತೋ ಅವರು ಈ ರೀತಿ ಬೆಳೀತಾರೆ. ಶ್ರೀರಾಮಕೃಷ್ಣರು ಹಲವಾರು ಕರೆಂಟ್ ಹೋಯ್ತಾ? ಕರೆಂಟ್ ಹೋಯ್ತಲ್ಲ? ಇಲ್ಲ ಇದೆ ಇದೆ. ನೋಡಿ ಪವರ್ ಹೋಯ್ತು ಅಂತ ಹೇಳಿದ್ರೆ ಎಲ್ಲ ತಪ್ಪಾಯ್ತು. ನೋಡಿ ಪವರ್ ಬಂದ ತಕ್ಷಣ ನಮಗೆಲ್ಲ ಎನರ್ಜಿ ಬಂತು. ಹಾಗೆ ಸ್ಥಿತಿರೂಪೇಣ ಯಾತ್ರೇತದ್ ವ್ಯಾಪ್ಯ ಸ್ಥಿತ ಜಗತ್ ನಮಸ್ತಸ್ಯೈ 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 ನಮೋ ನಮಃ. ಸ್ಥಿತಿರೂಪ, ನಮ್ಮೆಲ್ಲರಲ್ಲೂ ಭಗವಂತ ಯಾವ ರೂಪದಲ್ಲಿದ್ದಾನೆ? ಚೈತನ್ಯ ರೂಪದಲ್ಲಿದ್ದಾನೆ, ಪ್ರಜ್ಞೆಯ ರೂಪದಲ್ಲಿದ್ದಾನೆ. ಆದರೆ ಪ್ರಜ್ಞೆ ಯಾವ ಮಟ್ಟದಲ್ಲಿ ಜಾಗೃತಿ ಆಗಿದೆಯೋ ಆ ಮಟ್ಟದ ವ್ಯಕ್ತಿಗಳು ನಾವಾಗತ್ತೆ. ಈಗ ನಮಗೂ ಬುದ್ಧನಿಗೂ ಏನು ವ್ಯತ್ಯಾಸ? ನಮಗೂ ಸ್ವಾಮಿ ವಿವೇಕಾನಂದರಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಮ್ಮೆಲ್ಲರಲ್ಲೂ ಅದೇ ಪ್ರಜ್ಞೆ ಇದೆ. ಆ ಪ್ರಜ್ಞೆ ಯಾವ ಮಟ್ಟದಲ್ಲಿ ಅಭಿವ್ಯಕ್ತಿಗೊಂಡಿದೆ ಅದರಂತೆ ನಮ್ಮ ವ್ಯಕ್ತಿತ್ವ ಇದೆ. ಸೌದೆ ಕಡಿಯವನ ಪ್ರಜ್ಞೆ ಎಷ್ಟಿರುತ್ತೆ? ಒಳ್ಳೆ ಕಟ್ಟಿಗೆ ಸಿಕ್ಕಿದ್ರೆ ಜೀವನ ಎಷ್ಟು ಚೆನ್ನಾಗಿ ಸುಗಮ ಮಾಡ್ಕೋಬಹುದು, ಅಷ್ಟೇ ಅವ್ರ ತಲೆ. ಅದೇ ಒಬ್ಬ ವಿಜ್ಞಾನಿಯಲ್ಲಿ ಹೇಗಿರುತ್ತೆ ಪ್ರಜ್ಞೆ? ಸಂಶೋಧನೆ ಮಾಡ್ಬೇಕಂತ ಇರುತ್ತೆ. ಒಬ್ಬ ಯೋಗಿಯಲ್ಲಿ ಹೇಗಿರುತ್ತೆ ಪ್ರಜ್ಞೆ? ಅವನು ಭಗವಂತನ ದರ್ಶನವನ್ನು ಮಾಡಬೇಕು. ಯಾವ ಯೋಗದ ಅರ್ಥ ಕೂಡುವಿಕೆ, ಯೂನಿಯನ್ ಆಫ್ ಜೀವಾತ್ಮ ಅಂಡ್ ಪರಮಾತ್ಮ, ಅದು ಯೋಗ. ಅದು ಯಾವಾಗ ಆಗುತ್ತೆ ಅಂತ ಅವನ ಮನಸ್ಸು ಪ್ರಜ್ಞೆ ಆ ಕಡೆ ಕರೆಯುತ್ತೆ. ಒಂದೇ ಪ್ರಜ್ಞೆ ನೋಡಿ, ಒಂದೇ ಕರೆಂಟ್, ಅಲ್ಲಿ ಲೈಟ್ ಆಗಿದೆ, ಇಲ್ಲಿ ಮೈಕ್ರೋಫೋನ್ ಆಗಿದೆ, ಅಲ್ಲಿ ಸ್ಪೀಕರ್ ಅಲ್ಲಿ ಶಬ್ದ ಆಗಿದೆ. ಬೇರೆ ಬೇರೆ ರೂಪದಲ್ಲಿ ಒಂದೇ ಶಕ್ತಿ ಅಭಿವ್ಯಕ್ತಿಯ ಮೂಲಕ ತನ್ನ ಬೇರೆ ಬೇರೆ ರೂಪಗಳನ್ನು ಅದು ಗುರುತಿಸಿಕೊಂಡಿದೆ. ಅದೇ ರೀತಿ ಭಗವಂತನ ರೂಪ ಬಹಳ ಮುಖ್ಯ. ಸಾಮಾನ್ಯ ಜನ, ಈಗ ನೀವು ಕುರಿತು ಆಕಾಶವನ್ನು ಕುರಿತು ಧ್ಯಾನ ಮಾಡಿ ಅಂದ್ರೆ ಹೇಗೆ ಮಾಡ್ತೀರಿ? ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನ ಉಪಾಸನೆ ಮಾಡೋದಕ್ಕಾಗೋದಿಲ್ಲ. ಅದು ತುಂಬಾ ಯೋಗ್ಯತೆ ಇದ್ರೆ ಮಾತ್ರ. ಯಾರಲ್ಲಿ ದೇಹ ಬುದ್ಧಿ ಬಿದ್ದೋಗಿರುತ್ತೋ ಅವರು ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ಉಪಾಸನೆ ಮಾಡ್ತಾರೆ. ಯಾರಲ್ಲಿ ದೇಹ ಬುದ್ಧಿ ಇರುತ್ತೋ, ನಾನು ನಾನು ಅಂತ ಹೇಳಿದ್ರೆ ಈ ಹೆಸರಿನವನು, ಈ ಜಾತಿಗೆ ಸೇರಿದವನು, ಈ ದೇಶಕ್ಕೆ ಸೇರಿದವನು, ನಾಮರೂಪ ದೇಶ ಕಾಲಗಳ ಮಿತಿಯಲ್ಲಿ ಯಾರು ಇರ್ತಾರೋ ಅವರಿಗೆ ಭಗವಂತನ ರೂಪ ಬೇಕು, ಸಾಕಾರ ಉಪಾಸನೆ ಬೇಕು. ತನ್ನ ಮೂಲಕ ಅವನು ನಿರ್ಗುಣದ ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸಾಕಾರದ ಉಪಾಸನೆ ನಿರಾಕಾರಕ್ಕೆ ಮೆಟ್ಟಿಲಿದ್ದ ಹಾಗೆ. ಹೇಗೆ
ಮಹಡಿ ಮೇಲೆ ಹೋಗ್ಬೇಕಾದ್ರೆ ಹಲವಾರು ಮೆಟ್ಟಿಲುಗಳಿರುತ್ತೋ ಅದೇ ರೀತಿ ಮನುಷ್ಯ ತಾನು ಮೊದಲು ಹಂತ ಹಂತವಾಗಿ ತನ್ನ ಬುದ್ಧಿ ಗ್ರಾಹ್ಯ ಎಷ್ಟಿರುತ್ತೋ ಆ ಮಟ್ಟದಿಂದ ಅವನು ಮೇಲಕ್ಕೇರಬೇಕು. ಇದರಿಂದ ಶ್ರದ್ಧೆ ಬಹಳ ಮುಖ್ಯ. ಅವನು ದೇವರನ್ನ ಯಾವ ರೂಪದಲ್ಲಾದ್ರೂ ಪೂಜೆ ಮಾಡಿ, ಯಾವ ಧರ್ಮದ ಉಪಾಸನೆ ಬೇಕಾದ್ರೂ ಮಾಡಿ, ಅದರಲ್ಲಿ ಶ್ರದ್ಧೆ ಉಂಟಾ ಅದರ ಸಿದ್ಧಿ ಉಂಟು. ಶ್ರದ್ಧೆ ಇಲ್ಲದೆ ಇದ್ರೆ ಸಿದ್ಧಿ ಇಲ್ಲ. ನಾವೆಲ್ಲ ಯಾಕೆ ಸಿದ್ಧಿ ಪಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಆ ಮಟ್ಟದ ಶ್ರದ್ಧೆ ನಮ್ಮಲ್ಲಿ ಇನ್ನೂ ಜಾಗೃತವಾಗಿಲ್ಲ. ಜಾಗೃತವಾದರೆ ಸಿದ್ಧಿ ಉಂಟು. ಶ್ರೀರಾಮಕೃಷ್ಣರು ಶ್ರದ್ಧೆಯ ಮಹಿಮೆಯನ್ನು ಹಲವಾರು ಕಥೆಗಳ ಮೂಲಕ ಹೇಳಿದರು. ಒಮ್ಮೆ ಒಬ್ಬಳು ಹಾಲು ಮಾರುವ, ಅವಳೇನು ಓದಿಲ್ಲ, ಆದರೆ ಹಾಲು ಹಸುವನ್ನು ಇಟ್ಕೊಂಡಿದ್ದು ಹಾಲನ್ನ ಹೆಚ್ಚಾಗಿದ್ದನ್ನ ಬೇರೆ ಬೇರೆ ಜನಗಳಿಗೆ ಅವಳು ಮಾರಾಟ ಮಾಡ್ತಾ ಇದ್ದ. ಪಕ್ಕದ ಊರಿನ ಪುರೋಹಿತರಿಗೂ ಅವಳು ಹಾಲನ್ನು ಕೊಡ್ತಾ ಇದ್ರು ಪ್ರತಿನಿತ್ಯ. ಮಧ್ಯದಲ್ಲಿ ಒಂದು ಸಣ್ಣದು ಹಳ್ಳ ಇತ್ತು, ಅಂದ್ರೆ ಒಂದು ತೊರೆ ತರ ನೀರು ಹರಿದ ದೋಣಿಯಲ್ಲಿ ಹೋಗ್ಬೇಕಿತ್ತು. ದೋಣಿ ನಡೆಸೋರು ಸಿಕ್ಕಿದಾಗ ಅವಳು ಹೋಗಿ ಅಲ್ಲಿ ಹೋಗಿ ಕೊಡ್ತಾ ಇದ್ದ. ಹಲವಾರು ಬಾರಿ ತಡ ಆಗ್ತಿತ್ತು. ಅರ್ಚಕರಿಗೆ ಬಹಳ ಕೋಪ ಬಂತು. ಒಂದ್ ದಿವಸ ಹೇಳಿದ್ರು, ಅಲ್ಲ ನನಗೆ ಪೂಜೆಗೆ ದಿನ ಹೀಗೆ ನೀನು ಯಾವಾಗಂದ್ರೆ ಅವಾಗ ಬಂದು ಹಾಲು ಕೊಟ್ರೆ ನಿರ್ದಿಷ್ಟವಾದ ಸಮಯದಲ್ಲಿ ನಾನು ಪೂಜೆ ಮಾಡಿ ಕಷ್ಟ ಆಗತ್ತೆ, ನಾನೇನು ಮಾಡಲಿ ಬುದ್ಧಿ, ನದಿ ದೋಣಿ ನಡೆಸೋರು ಸಿಕ್ಕಿದಾಗ ನಾನು ಬರ್ತೇನೆ. ಏನು ದೋಣಿ ನಡೆಸೋರು ಸಿಕ್ಕೇ ಇದ್ರೆ ದೇವ್ರ ಹೆಸರು ಹೇಳ್ಕೊಂಡು ನೀರ್ ಮೇಲೆ ನಡ್ಕೊಂಡ್ ಬಂದ್ಬಿಟ್ರೆ ಆಯ್ತು ಅಂದ್ಬಿಟ್ಟು ಆವತ್ತಿನ ದಿನದಿಂದ ಒಂದ್ ದಿವಸ ತಡ ಮಾಡಲಿಲ್ಲ, ಸರಿಯಾದ ಸಮಯಕ್ಕೆ ಹಾಲು ಕೊಡ್ತಾ ಇದ್ದೆ. ಒಮ್ಮೆ ಭಯಂಕರ ಪ್ರವಾಹ ಬಂದಿದೆ, ಅಲ್ಲಿ ನೀರು ಹರಿದು ಹೋಗ್ತಾ ಇದೆ. ಆವತ್ತು ಸರಿಯಾದ ಸಮಯಕ್ಕೆ ಬಂದು ಕೊಟ್ಲು. ಆಶ್ಚರ್ಯ ಆಯ್ತು, ಏನಪ್ಪ ಹೇಗೆ ಬಂದೆ ನೀನು? ನೀವೇ ಹೇಳಿದ್ರಲ್ಲ ಬುದ್ಧಿ, ದೇವ್ರ ಹೆಸರು ಹೇಳ್ಕೊಂಡು ನಡ್ಕೊಂಬಂದ್ಬಿಡು ಅಂತ. ಯಾವತ್ತು ದೋಣಿ ಸಿಕ್ತಿತ್ತೋ ದೋಣಿಲಿ ಬರ್ತಿದ್ದೆ, ದೋಣಿ ಸಿಕ್ತಿದೆ ಅಂದ್ರೆ ನೀರ್ ಮೇಲೆ ನಡ್ಕೊಂಬಂದು. ನಿಜವಾಗ್ಲೂ ಅವ್ರಿಗೆ ನಂಬಿಕೆ ಇಲ್ಲ, ಸುಮ್ಮನೆ ಹೇಳಿದ್ರು ಅಷ್ಟೇ. ಆದ್ರೆ ಅದು ಸಾಧ್ಯ ಆಗುತ್ತೆ ಅಂತ ಅವ್ರ ಪ್ರಯತ್ನ ಮಾಡಿರಲಿಲ್ಲ, ಯಾಕಂದ್ರೆ ಅವ್ರಿಗೆ ಆಮತ್ತು ಶ್ರದ್ಧೆ ಇದೆ. ಹೀಗಾಗಿ ನಾನು ನೋಡ್ಬೇಕಲ್ಲ ನೀನ್ ಹೆಂಗ್ ನಡ್ಕೊಂಡೆ, ಅದಕ್ಕೆ ಬುದ್ಧಿ ಬನ್ನಿ ಮೊದ್ಲು ನದಿ ದಡಕ್ಕೆ ಮೊದ್ಲು ದೇವ್ರ ಹೆಸರು ಹೇಳ್ಕೊಂಡು ನಡ್ಕೊಂಡು ಹೋಗ್ತಾನೆ ಶುರು ಮಾಡ. ನೀವು ಬನ್ನಿ ಬುದ್ಧಿ, ಇವ್ರ ಬುದ್ಧಿ ಅವ್ರು ಎಲ್ಲಿ ಪಂಚೆ ಮೇಲೆ ಇಟ್ಕೊಂಡು ಒಳಕ್ ಹೋದ್ರು ಒಳಗ್ ಮುಳುಗ್ಬಿಟ್ಟು. ಹೀಗೆ ಶ್ರದ್ಧೆಯ ಮಹಿಮೆ ಅಂದ್ರೆ ಹೀಗೆ. ಅವಳೇನು ಓದಿಲ್ಲ, ಬರಹ ಇಲ್ಲ, ಸಾಧನೆ ಮಾಡಿಲ್ಲ, ಜಪ ಮಾಡಿಲ್ಲ, ತಪ ಮಾಡಿಲ್ಲ. ಶ್ರದ್ಧೆ, ಸರಳವಾದ ಶ್ರದ್ಧೆ ಇದ್ರೆ ದೇವರು ಅದಕ್ಕೆ ಹೋಗ್ಬಿಡ್ತದೆ. ಸರಳವಾದ ಶ್ರದ್ಧೆ ಸುಮ್ಮನೆ ಬರೋದಿಲ್ಲ. ಮನಸ್ಸು ಕಲುಷಿತವಾದ್ರೆ ಸರಳ ಶ್ರದ್ಧೆ ಬರೋದಿಲ್ಲ. ಮಗುವಿನಂತೆ ಮನಸ್ಸಿದ್ರೆ ಸರಳವಾದ ಶ್ರದ್ಧೆ ಬರೋದು. ಇನ್ನೊಬ್ಬ ರಾಮಕೃಷ್ಣ ಬಳಿ ಬರ್ತಾನೆ, ಮಹಾಶಯರೇ ನಾನು ದೇವ್ರು ನೋಡ್ಬೋದಾ? ಅವನು ಹೇಳ್ತಾನೆ, ನಾನೇನು ಗೊತ್ತಿಲ್ಲ ಬುದ್ಧಿ, ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ, ಶ್ಲೋಕಗಳು ಬರಲ್ಲ, ದೇವ್ರ ಪೂಜೆ ಮಾಡಕ್ ಬರಲ್ಲ. ಆಗ್ಲಿ ಪರವಾಗಿಲ್ಲ, ನಿನಗೆ ಯಾರು ಬಹಳ ಪ್ರೀತಿ ಅಂತ ಹೇಳ್ತಾರೆ. ಅಯ್ಯೋ ನನ್ನವರು ಅಂತ ಯಾರು ಇಲ್ವೇ ಇಲ್ಲ, ನಮ್ಮ ತಂದೆ ತಾಯಿ ಎಲ್ಲ ಸತ್ತೋಗಿದ್ದಾರೆ, ನನ್ನ ಮದುವೆನೂ ಆಗಿಲ್ಲ, ಆದ್ರಿಂದ ನನ್ನದೊಂದು ಕುರಿ ಇದೆ, ಕುರಿ ಮೇಲೆ ನನ್ಗೆ ಬಹಳ ಪ್ರೀತಿ. ಹೌದಾ? ಹಾಗ ಕೆಲಸ ಮಾಡು, ಆ ಕುರಿ ಇದೆಯಲ್ಲ ಅದನ್ನೇ ಅತ್ಯಂತ ಪ್ರೀತಿಯಿಂದ ನೋಡ್ಕೊ, ಸಾಕ್ಷಾತ್ ದೇವರೇ ಅದರಲ್ಲಿ ಇದ್ದಾನೆ ಅಂತ ಹೇಳಿ ಅದಕ್ಕೆ ಸ್ನಾನ ಮಾಡಿಸು, ಅದಕ್ಕೆ ಆಹಾರ ಕೊಡು, ತೊಳಿ ಎಲ್ಲ ಮಾಡು, ಬಹಳ ಪ್ರೀತಿಯಿಂದ ಅದನ್ನ ದೇವರಿಗೆ ನೀನು ಪೂಜೆ ಮಾಡ್ತಿರೋ ಅಂತ ಮಾಡು. ಸರಿ, ಕೆಲವು ತಿಂಗಳುಗಳಾಯ್ತು. ಆಮೇಲೆ ಅವ್ರು ಬಂದರು, ಏನಪ್ಪ ಈಗ ಹೇಗಿದ್ಯಾ, ನಿಂದು ಸಾಧನೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಏನು ಸ್ವಾಮಿ, ನನಗೆ ಮೊನ್ನೆ ಈ ಕುರಿಯಲ್ಲಿ ಸುವರ್ಣದ ಒಂದು ಮೂರ್ತಿಯ ದರ್ಶನ ಆಯಿತು. ಹೌದಾ? ಅವನು ಅವ್ರು ಹೇಳಿದ್ದನ್ನು ಪೂರ್ಣವಾಗಿ ನಂಬಿದ, ಅದರಂತೆ ನಡ್ಕೊಳ್ಳಿಕ್ಕೆ ಶುರು ಮಾಡಿದ. ಯಾಕೆ ಅವನ ಮೈಂಡ್ ಕರಪ್ಟ್ ಆಗಿಲ್ಲ, ನಮ್ಮ ಮನಸ್ಸುಗಳೆಲ್ಲ ಕರಪ್ಟ್ ಆಗ್ಬಿಟ್ಟಿದೆ. ಅದರಿಂದ ಯಾರು ಹೇಳಿದ್ರು ನಮಗೆ ಅದರಲ್ಲಿ ಸಂಶಯಾತ್ಮ ವಿನಶ್ಯತಿ ಅಂತ ಶ್ರೀಕೃಷ್ಣ ಹೇಳಿದ್ರು. ಸಂಶಯಗಳು ಸುಮ್ಮನೆ ಬರಬಾರ್ದು. ವಿವೇಕಾನಂದರಿಗೆ ಬಂದಂತೆ ಸಂಶಯ ಬರಬೇಕು. ಅವ್ರಿಗೂ ಸಂಶಯ ಬಂತು, ದೇವ್ರು ಇದಾನೋ ಇಲ್ವೋ. ಯಾರ್ಯಾರು ಮಹಾತ್ಮರು ಸಿಕ್ಕರೋ ಅವ್ರನ್ನೆಲ್ಲರೂ ಹೋಗಿ ಕೇಳಿದ್ರು, ಸ್ವಾಮಿ ನೀವು ದೇವ್ರು ನೋಡಿದ್ದೀರಾ?
ಯಾರು ಹೇಳಲೇ ಇಲ್ಲ. ರವೀಂದ್ರನಾಥ್ ಠಾಗೂರ್ ಅವರ ತಂದೆ ಹತ್ರನೂ ಹೋಗಿ ಕೇಳಿದ್ರು. ದೇವೇಂದ್ರನಾಥ್ ಠಾಗೂರ್ ಅಂತಿದ್ರು. ಆಗಿನ ಕಾಲದ ಜನಕ ಮಹಾರಾಜ ಅಂತ ಅವ್ರನ್ನ ಕರಿತಾ ಇದ್ರು. ಅವ್ರನ್ನ ಹೋಗಿ ವಿವೇಕಾನಂದ ಕೇಳಿದ್ರು, ನೀವು ದೇವರು ನೋಡಿದ್ದೀರಾ ಮಹಾಶಯರೇ? ಅವ್ರು ಹೇಳಿದ್ರು, ನಿನಗೆ ಯೋಗಿಯ ಕಣ್ಣುಗಳಿದೆ, ನೀನು ಮುಂದೆ ಬಹಳ ದೊಡ್ಡ ವ್ಯಕ್ತಿ ಆಗ್ತೀಯ. ವಿವೇಕಾನಂದ ಬಹಳ ಬೇಜಾರಾಯ್ತು. ಅವ್ರ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ನಿನಗೆ ಯೋಗಿಯ ಕಣ್ಣುಗಳಿದೆ ಅಂತ ಹೇಳಿ ಕಳಿಸ್ಬಿಟ್ಟು. ಸರಿ, ಹೀಗೆ ಎಲ್ಲರೂ ಕೇಳ್ತಿದ್ರು. ರಾಮಕೃಷ್ಣ ಬಳಿ ಬಂದರು. ರಾಮಕೃಷ್ಣರನ್ನು ಅದೇ ಪ್ರಶ್ನೆ ಕೇಳಿದ್ರು, ಮಹಾಶಯರೇ ನೀವು ದೇವರನ್ನು ನೋಡಿದ್ದೀರ? ಹೌದು. ಆಶ್ಚರ್ಯ ಆಗೋಯ್ತು. ಇಲ್ಲ, ಯಾರು ದೇವ್ರು ನೋಡಿದವ್ರು ಇದುವರೆಗೂ ಒಬ್ರು ಹೌದು ಅಂತ ಹೇಳಿದವರೇ ಇಲ್ವಲ್ಲ. ಆಮೇಲೆ ಶ್ರೀರಾಮಕೃಷ್ಣ ಮುಂದುವರ್ಸಿ ಹೇಳ್ತಾರೆ, ನಾನು ನಿನ್ನನ್ನು ಹೇಗೆ ನೋಡ್ತಿದ್ದೀನೋ ಅದಕ್ಕಿಂತ ಸ್ಪಷ್ಟವಾಗಿ ದೇವರನ್ನು ನೋಡ್ತೇನೆ, ನಿನಗೂ ಬೇಕಾದ್ರೆ ತೋರಿಸ್ಕೊಡ್ತೇನೆ. ಆವತ್ತೇ ವಿವೇಕಾನಂದರ ಶಿಷ್ಯರಾಗ. ಆವತ್ತಿನಿಂದ ಅವರ ಮಾರ್ಗದರ್ಶನದ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ರೂಪಿಸಿಕೊಂಡ್ರು. ಅಂದ್ರೆ ಸಂಶಯ ಬಂದ್ರೆ, ತಿಳಿದುಕೊಳ್ಳುವ ಸಂಶಯ ಬಂದ್ರೆ ಅದಕ್ಕೆ ಪರಿಹಾರ ಉಂಟು. ಸುಮ್ಮನೆ ಡೌಟ್ ಮಾಡಿದ್ರೆ ಅದಕ್ಕೆ ಪರಿಹಾರ ಇಲ್ಲ. ಅದರಿಂದ ಇಲ್ಲಿ ಎಲ್ರಿಗೂ ಸಂಶಯ ಬರುತ್ತೆ, ದೇವರಿದಾನೋ ಇಲ್ವೋ ಅಂತ. ರಾಮಕೃಷ್ಣ ಹೇಳ್ತಾರೆ, ಹಗಲು ಹೊತ್ತಿನಲ್ಲಿ ಆಕಾಶದಲ್ಲಿ ನಕ್ಷತ್ರಗಳಿರುತ್ತೋ ಇಲ್ಲ? ಏನಪ್ಪ, ಎಲ್ಲಿರುತ್ತೆ? ಕಾಣಿಸ್ಬೇಕಲ್ಲ ಇದ್ರೆ. ಹಾಗಂದ್ರೆ ನಕ್ಷತ್ರ ಇಲ್ಲ ಅಂತೆ. ರಾತ್ರಿ ಕಾಣುವ ನಕ್ಷತ್ರ ಏನು ಮೂವ್ ಆಗುತ್ತ? ನಕ್ಷತ್ರ ಇಲ್ಲ. ನಕ್ಷತ್ರಗಳ ಸ್ಥಿರ ತಾನೆ, ಗ್ರಹಗಳು ತಾನೇ ಚಲಿಸೋದು. ಆದ್ರೆ ನಕ್ಷತ್ರ ಕಾಣಲ್ಲ ಬೆಳಿಗ್ಗೆ. ಯಾಕೆ? ಸೂರ್ಯನ ಬೆಳಕಿರೋದ್ರಿಂದ ಕಾಣುದಿಲ್ಲ. ಹಾಗೆ ದೇವರು ಇದ್ರೂ ಕೂಡ ನಮ್ಮ ಮನಸ್ಸು ಅಜ್ಞಾನದಲ್ಲಿ ಇರುವವರೆಗೂ ಒಳಗಡೆನೇ ಇದ್ದಾನೆ ದೇವರು, ಎಲ್ಲೂ ಹೊರಗಡೆ ಇಲ್ಲ. ಅವ್ರು ಕಾಣಿಸೋದಿಲ್ಲ ಅಷ್ಟೇ. ಕಾಣಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಶ್ರದ್ಧೆಯನ್ನು ಬೆಳೆಸ್ಬೇಕು, ಒಳಗಡೆ ಹೋಗ್ಬೇಕು. ಋಷಿ ವಾಕ್ಯದಲ್ಲಿ, ಗುರು ವಾಕ್ಯದಲ್ಲಿ ಶ್ರದ್ಧೆಯನ್ನು ಬೆಳೆಸ್ಬೇಕು. ಅವಾಗೇನಾಗುತ್ತೆ? ಆಧ್ಯಾತ್ಮಿಕ ಅನುಭವ ಉಂಟಾಗುತ್ತೆ. ಯಾರಲ್ಲೂ ಶ್ರದ್ಧೆ ಇಲ್ಲದೆ, ಆತ್ಮಶ್ರದ್ಧೆಯೂ ಇಲ್ಲದೆ ಇದ್ರೆ ಏನಾಗುತ್ತೆ? ನಿದ್ದೆ ಬರುತ್ತೆ. ಶ್ರದ್ಧೆ ಇಲ್ಲ ಅಂದ್ರೆ ಬರೀ ನಿದ್ದೆ ಬರುತ್ತೆ. ಕಬೀರ್ ದಾಸರು ಬಹಳ ಅದ್ಭುತವಾದಂತ ಒಂದು ಕೀರ್ತನೆಯನ್ನ ಬರೆದಿದ್ದಾರೆ. ಮೋಕೋ ಕಹಾ ಡೋಂಡೆ ನಾ ತೀರತ್ ಮೇ ನಾ ಮೂರತ್ ಮೇ ಮೇತೋ ವಿಶ್ವಾಸ ಮೇ. ನಾನು ಎಲ್ಲೂ ಇಲ್ಲ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸುವೆ. ನೋಡಿ ಹೇಳ್ತೀನಿ ಕೇಳಿ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ನಾನು ನಿನ್ನೊಂದಿಗೆ ಇದ್ದರೂ ನನಗಾಗಿ ಎಲ್ಲೋ ದೂರದಿ ಹುಡುಕಿ ಬಳಲುತ್ತಿರುವೆ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ನಾನು ವಾಸಿಸಿರುವೆ. ನಾನು ಚರ್ಮದೊಳಿಲ್ಲ, ನಾನು ಚರ್ಮದೊಳಿಲ್ಲ, ರೋಮದೊಡಗೋ ಇಲ್ಲ, ಅಸ್ಥಿಯಲು ಮಾಂಸದಲೋ ಹುದುಗಿಕೊಂಡಿಲ್ಲ. ಗುಡಿ ಮಸೀದಿಯೊಳಿಲ್ಲ, ಕಾಶಿ ಕೈಲಾಸದಲೋ ಗುಡಿ ಮಸೀದಿಯೊಳಿಲ್ಲ, ಕಾಶಿ ಕೈಲಾಸದಲೋ ದ್ವಾರಕೆ ಅಯೋಧ್ಯೆಯೋಳು ದೊರೆವನಲ್ಲ. ಎಲ್ಲಿ ಅರಸುವೆ ನೀ
ನಿನ್ನ ಬಳಿಯೇ ನಾನು ವಾಸಿಸಿರುವೆ. ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ, ಸನ್ಯಾಸದೊಳಗಿಲ್ಲ ವೈರಾಗ್ಯದೊಳಗಿಲ್ಲ, ಯೋಗಾದಿ ಸಿದ್ಧಿಗೂ ದೂರ ನಾನು. ಶ್ರದ್ಧೆಯಲ್ಲಿರುವುದೋ ಅಲ್ಲಿ ದೊರೆಯುವೆ ನಾನು, ಶ್ರದ್ಧೆ ಎಲ್ಲಿರುವುದೋ ಅಲ್ಲಿ ದೊರೆಯುವೆ ನಾನು. ನನಗಾಗಿ ಹುಡುಕಿದರೆ ದೊರೆವೆ ನಾನು, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ. ನಿನ್ನ ಬಳಿಯೇ ನಾನು ವಾಸಿಸಿರುವೆ. ನೋಡಿ ಚೆನ್ನಾಗಿ ಹೇಳಿದ್ದಾರೆ. ನನಗಾಗಿ ಹುಡುಕಿದರೆ ದೊರೆವೆ ನಾನು. ದೇವರಿಗಾಗಿ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತಾರೆ? ಏನಪ್ಪ ಭೂಷಣ, ಎಲ್ಲರೂ ದೇವರ ಹತ್ರ ಏನಾದ್ರು ಬೇಡ್ಕೊಳಕ್ಕೆ ಹೋಗ್ತಾನೆ. ದೇವರಿಗಾಗಿ ದೇವರ ಹತ್ರ ಹೋಗೋರು ಯಾರು? ಲಕ್ಷಕ್ಕೊಬ್ರು ಇದೆ. ಎಲ್ಲರೂ ತಿರುಪತಿ ವೆಂಕಟೇಶ್ವರನ ಹತ್ರ ಹೋಗ್ತಾರೆ, ಹುಂಡಿಗೊಂದು ಕಾಸು ಹಾಕ್ತಾರೆ, ಎಲ್ಲ ಮಲ್ಟಿಪ್ಲೈ ಮಾಡ್ಕೊಡಪ್ಪ ಅಂತ ಹೇಳ್ಕೊಂಡು ಬರ್ತಾರೆ. ದೇವರು ಮಾಡ್ತಾರೆ ಮಲ್ಟಿಪ್ಲೈ. ಇವನು ಪಾಪ ಪುಣ್ಯ ನೋಡ್ತಾನೆ, ಅದಕ್ಕೆ ತಕ್ಕಂಗೆ ಅವನಿಗೆ ಫಲ ಕೊಡ್ತಾನೆ. ಕರ್ಮ ಸಿದ್ಧಾಂತ ಅಂತ ಒಂದು, ಸತ್ಕರ್ಮ ಮಾಡಿದ್ರೆ ಸತ್ಫಲ, ದುಷ್ಕರ್ಮ ಮಾಡಿದ್ರೆ ದುಷ್ಫಲ. ಆದ್ರಿಂದ ದೇವರು ಯಾವಾಗಲೂ ನಮ್ಮ ಒಳಗಡೆನೆ ಇರ್ತಾನೆ. ನಮ್ಮ ಅಂತರ್ಯಾಮಿ ಅವನು, ನಮ್ಮ ಹೃದಯದಲ್ಲೇ ದೇವರು ವಾಸವಾಗಿರ್ತಾನೆ. ನಮ್ಗೆ ಯಾಕೆ ಕಾಣೋದಿಲ್ಲ ಅಂತ ಹೇಳಿದ್ರೆ, ಎದುರುಗಡೆ ಒಂದು ಪದರೆ ಒಂದು ಟವಲ್ ಇಟ್ಕೊಂಡ್ಬಿಟ್ರೆ ಎದುರುಗಡೆ ಯಾರು ನಮ್ಗೆ ಕಾಣಿಸ್ತಾರ? ಇಲ್ಲೇ ಹತ್ರ ಇರ್ತಾರೆ, ಅದು ಕಾಣಲ್ಲ. ಯಾಕೆ? ಒಂದು ಪರದೆ ಇದೆ. ಅದೇ ರೀತಿ ನಮಗೂ ದೇವರಿಗೂ ಮಧ್ಯೆ ಮನಸ್ಸಿನ ಮೇಲೆ ಒಂದು ಸ್ವಲ್ಪ ಕೊಳೆ ಇದೆ. ಈ ಮನಸ್ಸಿನ ಮೇಲಿರುವ ಕೊಳೆಯನ್ನ ಸ್ವಲ್ಪ ಹೇಗೆ ಕನ್ನಡಿ ಮೇಲಿರೋ ಕೊಳೆ ತೆಗೆದರೆ ನಮ್ಮ ಪ್ರತಿಬಿಂಬ ಕಾಣುತ್ತೋ, ಅದೇ ರೀತಿ ಕನ್ನಡಿ ನಮ್ಮ ಮನಸ್ಸು ಅಲ್ಲಿ ಜನ್ಮ ಜನ್ಮಾಂತರದ ಕೊಳೆ ಉಂಟು. ಪಾಪ ಪುಣ್ಯ, ಪುಣ್ಯವೂ ಒಂದು ರೀತಿ ಕೊಳೆನೆ. ಪುಣ್ಯ ಹೇಗೆ ಕೊಳೆ ಅಂತ ಹೇಳಿದ್ರೆ, ನಾನು ಒಳ್ಳೆಯವನು ಅನ್ನುವ ಅಹಂಕಾರ. ನಾನು ಸತ್ಕರ್ಮ ಮಾಡಿದ್ದೇನೆ, ನಾನು ದೇವಸ್ಥಾನ ಕಟ್ಟಿಸಿದ್ದೇನೆ, ನಾನು ದೇವರಿಗೆ ಜನವಾರ ಹಾಕ್ತಿದ್ದೇನೆ, ಉಳಿದಾರ ಹಾಕ್ತಿದ್ದೇನೆ, ಅಂತ ಛತ್ರ ಕಟ್ಟಿಸಿದ್ದೇನೆ, ಕೆರೆ ಕಟ್ಟಿಸಿದ್ದೇನೆ, ಸತ್ಕರ್ಮ ಮಾಡಿದ್ದೇನೆ ಅನ್ನುವ ಅಹಂಕಾರ, ನಾನತ್ವ ಬಂದ್ಬಿಡುತ್ತೆ. ಅದು ಪುಣ್ಯ ಸಿಗುತ್ತೆ. ಅದರಿಂದ ಹೋಗ್ತಾನೆ ಸ್ವರ್ಗದಲ್ಲೋ ಇನ್ನೆಲ್ಲೋ, ಇಲ್ಲೇ ಭೂಲೋಕದಲ್ಲೇ ಸ್ವರ್ಗದಲ್ಲಿ ಬದುಕದಾಗ ಹೋಗ್ತಾನೆ. ಪುಣ್ಯ ಎಲ್ಲ ಖಾಲಿ ಆದ್ಮೇಲೆ ಮತ್ತೆ ಸಾಮಾನ್ಯನಾಗಿ ಬಿಡ್ತಾನೆ. ಪಾಪ ಪುಣ್ಯಗಳೇನು ಕೊಡುತ್ತೆ? ಅದರ ಫಲಗಳನ್ನು ಕೊಡುತ್ತೆ. ಇಲ್ಲಿ ಪಾಪ ಪುಣ್ಯಗಳನ್ನು ಮೀರಿ ಮನುಷ್ಯ ಯಾರು ದೇವರೇ ಬೇಕು ಅಂತಾನೋ ಅವ್ರಿಗೆ ಮಾತ್ರ ದೇವ್ರು ಸಿಗ್ತಾನೆ. ದೇವ್ರು ಸಿಗೋದು ಬಹಳ ಸುಲಭ. ಆದ್ರೆ ದೇವ್ರನ್ನೇ ಹುಡುಕೋರು ಯಾರೋ ವಿವೇಕಾನಂದರಂತವ್ರು ಮಾತ್ರ. ಅದರಿಂದ ಹೆಸರು, ಕೀರ್ತಿ ಎಲ್ಲವೂ ಕೂಡ ನಮ್ಮನ್ನ ಪ್ರಲೋಭನೆಗೊಳಿಸಿ ದೇವರಿಂದ ವಿಮುಖವನ್ನಾಗಿ ಮಾಡುತ್ತೆ. ಇವತ್ತು ದಕ್ಷಿಣ ಕಾಳಿ ಸೇವಾಶ್ರಮ ಟ್ರಸ್ಟ್ ಒಂದು ಅತ್ಯಂತ ಶ್ರೇಷ್ಠ ಕಾರ್ಯವನ್ನು ಕೈಗೊಂಡಿದೆ. ಪರಮ ಪೂಜ್ಯ ಸ್ವಾಮಿ ನಿರ್ಭಯಾನಂದಜಿ ಅವರು ಆಗಲೇ ವೆಬ್ಸೈಟ್ ಅನ್ನ ಉದ್ಘಾಟನೆ ಮಾಡಿ ಈ ಒಂದು ಶ್ರೇಷ್ಠ ಕಾರ್ಯ ಬಹಳ ಯಶಸ್ವಿ ಆಗಲಿ ಅಂತೇಳಿ ಹರಸಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಸಾಧು ಸಂತರ ಆಶೀರ್ವಾದ ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವುದು ಯಾವುದು ಅಂತ ಹೇಳಿದ್ರೆ ತಂದೆ ತಾಯಿಯ ಆಶೀರ್ವಾದ. ಅದಕ್ಕಿಂತ ಮೀರಿದ ಆಶೀರ್ವಾದ ಯಾವುದು? ಗುರುಗಳು, ಸಾಧು ಸಂತರ. ಯಾಕೆ? ತಂದೆ ತಾಯಿ ನಮ್ಮ ಮಕ್ಕಳಿಗೆ ಮಾತ್ರ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಬಲ್ಲರು. ಸಾಧು ಸಂತರು ಇಡೀ ಜಗತ್ತಿಗೆ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ನಮ್ಮವರೇ.
ನಿಮಗೆ ನಿಮ್ಮ ಫ್ಯಾಮಿಲಿಯವ್ರು ಮಾತ್ರ ನಿಮ್ಮವರು, ನಮಗೆಲ್ಲರೂ ನಮ್ಮ ಫ್ಯಾಮಿಲಿ ವಸುದೈವ ಕುಟುಂಬರು. ಅದರಲ್ಲೇ ನಾವು ಎಲ್ಲಿ ಕರೆದ್ರೂ ಹೋಗ್ತೇವೆ, ಎಲ್ಲಿ ಹೋದರೂ ನಮ್ಮವರು ಅಂತ ಎಲ್ಲರನ್ನೂ ಪ್ರೀತಿಸ್ತೇವೆ, ಎಲ್ಲಿ ಹೋದರೂ ಎಲ್ಲರೂ ನಮಗೆ ಸೇರಿದವರು ಅಂತೇಳಿ ನಮ್ಮ ಒಂದು ಭಾವನೆಗಳನ್ನು ನಾವು ಬೆಳೆಸ್ಕೊಳ್ತೇವೆ. ಅದರಿಂದ ಈ ಒಂದು ಶ್ರೇಷ್ಠ ಕಾರ್ಯ ಆಗಲೇ ಅವರು ಸಂಕ್ಷಿಪ್ತವಾಗಿ ಹೇಳಿದರು, ಹೇಗೆ ಭಾರತದ ಸ್ವಾತಂತ್ರ್ಯದ ಮೂವ್ಮೆಂಟ್ ಎಲ್ಲಿಂದ ಪ್ರಾರಂಭ ಆಯಿತು, ರಾಮಕೃಷ್ಣರ ಅವತರಣದಿಂದ. ಕಾಳಿ ಮಾತೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮಹಾಕಾಳಿ ಮೈ ಕೊಡವಿ ಜಾಗೃತಳಾಗಿದ್ದಾಳೆ, ಭಾರತ ಇನ್ನು ಮಲಗೋದಿಲ್ಲ, ಭಾರತ ಇನ್ನೇನಿದ್ರು ಮೇಲೆ ಮೇಲೆ ಎತ್ತರ ಮಹಾ ಸಿಂಹಾಸನದಲ್ಲಿ ವಿರಾಜಮಾನದಾಗಿದ್ದಾಳೆ ತಾಯಿ, ಇನ್ನು ಭಾರತ ಉಚ್ಚರಾಯ ಸ್ಥಿತಿಗೆ ಹೋಗುತ್ತೆ ಅಂತೇಳಿ 150 ವರ್ಷಗಳ ಹಿಂದೆನೇ ವಿವೇಕಾನಂದ ಹೇಳಿದ್ದಾರೆ. ಅದನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಭಾರತ ಎಷ್ಟು ವಿಷಯಗಳಲ್ಲಿ ಇವತ್ತು 1ನೇ 2ನೇ 3ನೇ ಸ್ಥಾನದಲ್ಲಿ ಬಂದು ನಿಂತ್ಕೋತಾ ಇದೆ. ಇದೆಲ್ಲ ಆಗಲೇ ಜಾಗೃತಿ ಆಗ್ಬಿಟ್ಟಿದೆ. ಈಗ ನಮ್ಮ ದಕ್ಷಿಣದಲ್ಲಿ ಇವತ್ತು ದಕ್ಷಿಣ ಕಾಶಿ ಉಂಟು. ದಕ್ಷಿಣ ಕಾಶಿ ಯಾವುದು? ನಮ್ಮ ನಂಜನಗೂಡನು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ, ಕಡೆ ಗೋಕರ್ಣವನ್ನು ಹೇಳ್ತಾರೆ. ಅವರವ್ರ ಶ್ರದ್ಧೆಗೆ ತಕ್ಕಂಥವರು ದಕ್ಷಿಣ ಕಾಶಿ, ರಾಮೇಶ್ವರ ಇದೆ ಈ ಕಡೆ. ಆದ್ರೆ ಮಹಾಕಾಳಿಯನ್ನ ಇಲ್ಲಿ ಉಪಾಸನೆ ಮಾಡೋದು ಕಡಿಮೆ. ನಮ್ಮಲ್ಲಿ ಕೇವಲ ದುರ್ಗಾ ಮಾತೆಯನ್ನ ಇಲ್ಲಿ ನವರಾತ್ರಿಯಲ್ಲಿ ವಿಶೇಷವಾಗಿ ನಾವು ಉತ್ಸವ ಮಾಡಿ ಅವಳನ್ನು ಉಪಾಸನೆ ಮಾಡಿ ಪೂಜೆ ಮಾಡ್ತೇವೆ. ಮಹಾಕಾಳಿ ಉಗ್ರ ರೂಪ, ದುರ್ಗೆ ಆದರೂ ಸ್ವಲ್ಪ ಸೌಮ್ಯ ಅಂತ ಹೇಳ. ಮಹಾಕಾಳಿ ನರಸಿಂಹಸ್ವಾಮಿ ಇಬ್ಬರು ಬಹಳ ಉಗ್ರ ಮೂರ್ತಿಗಳನ್ನು ದಕ್ಷಿಣದಲ್ಲಿ ಬಹಳ ಕಡಿಮೆ ಉಪಾಸನೆ ಮಾಡಿ. ಆದರೆ ದೇವರು ಸಂಕಲ್ಪ ಮಾಡಿದಾಗ ದೇವರೇ ಅವರಿಗೆ ಶಕ್ತಿಯನ್ನು ಕೊಟ್ಬಿಡ್ತಾರೆ. ರಾಣಿ ರಾಸಮಣಿ ಅಂತ ಒಬ್ಬಳಿದ್ರು, ಅವಳು ಕಲ್ಕತ್ತಾ ನಗರದ ಮಹಾರಾಣಿ ಅಂತ ಇದ್ಲು. ಅವಳಿಗೆ ಅವಳ ಆಸ್ತಿ ಏನ್ರಿ ಮಾತಾಡೋದು? ಎಲ್ಲರೂ ಸ್ವಲ್ಪ ಹೆಸರಿಕೆಯಿಂದ ಓಡಾಡಿಪ್ಪ, ಎಲ್ಲ ಕಡೆ ಹರಡಲ್ಸಿದೆ. ರಾಣಿ ರಾಸಮಣಿಗೆ ಅವಳು ಕಾಶಿ ವಿಶ್ವನಾಥನ ದರ್ಶನ ಮಾಡೋದಂತೆ ಯಾತ್ರೆ ಹೊರಡ್ತಾಳೆ. ಎಲ್ಲ ದೋಣಿಗಳ ಮೂಲಕ, ಗಂಗಾ ನದಿ ಅಲ್ಲೇ ಇದೆ, ಗಂಗಾ ನದಿಯಲ್ಲೇ ದೋಣಿಗಳ ಮೂಲಕ ಕಾಶಿಗೆ ಹೋಗೋಣ. ಈಗೆಲ್ಲ ಇತ್ತೀಚೆಗೆ ಹಲವಾರು ಜನ ಪ್ರಯಾಗಕ್ಕೆ ಹೋಗಿ ಬಂದಿರಬೇಕು. ಪ್ರಯಾಗದಿಂದ ಗಂಗೆ ಕಲ್ಕತ್ತಕ್ಕೆ ಬಂದು ಅಲ್ಲಿಂದ ಮುಂದೆ ಗಂಗಾ ಸಾಗರಕ್ಕೆ ಹೋಗಿ ಸೇರ್ಕೊಳ್ತಾರೆ. ರಿವರ್ಸ್ ಜರ್ನಿ ಹೋಗೋಣ ಅಂತೇಳಿ ತಯಾರು ಮಾಡ್ಕೊಂಡಿರ್ತಾಳೆ. ಅದೇ ಸಂದರ್ಭದಲ್ಲಿ ಅವಳಿಗೆ ಅವತ್ತಿನ ರಾತ್ರಿ ಒಂದು ಕನಸು ಬೀಳುತ್ತೆ. ಮಹಾಕಾಳಿ ದರ್ಶನವನ್ನು ಕೊಟ್ಟು, ನೋಡು ನನಗಿಲ್ಲೊಂದು ಸುಂದರವಾದ ದೇವಸ್ಥಾನವನ್ನು ಕಟ್ಟು, ನಾನು ಇಲ್ಲೇ ನೆಲೆಗೊಂಡು ಎಲ್ಲರನ್ನೂ ಉದ್ಧಾರ ಮಾಡ್ಬೇಕಂತಿದ್ದೀನಿ. ಅವಳು ಏನೋ ಕನಸಿರ್ಬೇಕು ಸುಮ್ಮನೆ ಮತ್ತೆ ಮತ್ತೆ ಕನಸು. ನೀನಲ್ಲಿಗೆ ಹೋಗೋ ಅಗತ್ಯ ಇಲ್ಲ. ಗಂಗಾ ನದಿಯ ಪಶ್ಚಿಮಕ್ಕೆ ನೀನು ಅಂದ್ರೆ ಉತ್ತರಕ್ಕೆ ನಿಂತ್ಕೊಂಡ್ರೆ ಪೂರ್ವಕ್ಕೆ ಬರುತ್ತೆ. ಅಲ್ಲಿ ದೇವಸ್ಥಾನ ಪ್ರಶಸ್ತವಾದ ಸ್ಥಳ, ಅಲ್ಲಿ ಕಟ್ಟು. ಕಾಶಿ ವಿಶ್ವನಾಥನ ದರ್ಶನ ಮಾಡಿದಕ್ಕಿಂತ ಹೆಚ್ಚು ಪುಣ್ಯ ನಿಂಗೆ ಸಿಗುತ್ತೆ ಅಂತ ಹೇಳಿ ದೇವಿ ಬಂದು ಅವಳ ಕನಸಿನಲ್ಲಿ ಹೇಳ್ಬಿಟ್ಟು, ಅವಳು ಹೋಗಿ ನೋಡ್ತಾಳೆ. ಆಮೆ ಆಕಾರದಲ್ಲಿ ಆ ಸ್ಥಳ ಸಿಗುತ್ತೆ. ಯಾವ ದಕ್ಷಿಣೇಶ್ವರ ಅಂತಿದೆಯೋ ಅದು ಆಮೆ ಆಕಾರದಲ್ಲಿ. ಅದನ್ನು ತಗೊಂಡು ಅಲ್ಲಿ ಮಹಾಕಾಳಿಯ ಒಂದು ಸುಂದರವಾದ ದಕ್ಷಿಣೇಶ್ವರ ಭವತಾರಿಣಿ ಮಂದಿರ ಕಟ್ಟ. ಅಲ್ಲಿ ಅವಳು ಬೆಸ್ತರವಳು, ರಾಣಿಯೇನೂ ಆಗಿರ್ತಾಳೆ. ಆಗಿನ ಕಾಲದಲ್ಲಿ ಜಾತಿ ಪದ್ಧತಿ ಬಹಳ ತುಂಬಾ ತೊಂದರೆ ಮಾಡ್ತಾರೆ. ಅವಳು ಕಟ್ಟಿಸಿದ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೆ ಪೂಜೆ ಮಾಡಲಿಕ್ಕೆ ಬ್ರಾಹ್ಮಣರು ಯಾರು ಒಪ್ಕೊಳ್ಳೋದು.
ಅವಳು ಎಲ್ಲ ಮೂರ್ತಿ ತಯಾರಾಗಿರುತ್ತೆ, ಆಗಲೇ ಧಾನ್ಯಾದಿವಾಸ ಜಲಾದಿವಾಸ ಎಲ್ಲ ಮುಗಿತಾ ಬಂದಿರುತ್ತೆ. ದೇವಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು, ಮುಹೂರ್ತ ಯಾರು ಕೊಡ್ತಾ ಇಲ್ಲ, ಯಾರು ಪೂಜೆ ಮಾಡ್ತೀನಿ ಅಂತ ಒಪ್ಕೊತಾ ಇಲ್ಲ. ಒಳ್ಳೆ ಸಮಸ್ಯೆ ಉಂಟಾಗುತ್ತೆ. ಅವಳು ಡಂಗೂರ ಸಾರಿಸ್ತಾಳೆ, ಯಾರು ಪೂಜೆ ಮಾಡ್ತಾರೆ, ಇದಕ್ಕೆ ಪರಿಹಾರ ಏನು ಪಂಡಿತರೆಲ್ಲ ಹೇಳಿ. ಸರಿ, ಎಲ್ಲ ಪಂಡಿತರು ಹೇಳ್ತಾರೆ ಇದಕ್ಕೇನು ಪರಿಹಾರವೇ ಇಲ್ಲ, ಕೆಳಜಾತಿಯವರು ಕೃಷ್ಣ ದೇವಸ್ಥಾನದಲ್ಲಿ ಮೇಲ್ಜಾತಿಯವರು ಪೂಜೆ ಮಾಡಲ್ಲ. ಸರಿ, ಶ್ರೀರಾಮಕೃಷ್ಣರ ಅಣ್ಣ ರಾಮಕುಮಾರ ಅಂತಿರ್ತಾನೆ, ಅವನು ಮಹಾಪಂಡಿತ, ಒಳ್ಳೆ ವಾಕ್ಸಿದ್ಧಿ ಇರುವಂತಹ ಸಿದ್ಧಪುರುಷ. ಅವನು ನೋಡ್ಬಿಟ್ಟು ಶಾಸ್ತ್ರದಲ್ಲಿ ಹೀಗಿದೆ, ನೀವು ಆ ದೇವಸ್ಥಾನವನ್ನ ಒಂದು ಟ್ರಸ್ಟ್ ತರ ಮಾಡಿ ಆ ಟ್ರಸ್ಟ್ ಅನ್ನ ನಿಮ್ಮ ಕುಲ ಪುರೋಹಿತರಿಗೆ ದಾನವಾಗಿ ಕೊಟ್ಟುಬಿಟ್ರೆ ಆಗದು ಬ್ರಾಹ್ಮಣರದಾಗೋಗುತ್ತೆ, ಆಗ ಬಂದು ಯಾರು ಬೇಕಾದ್ರೂ ಅದನ್ನು ಪೂಜೆ ಮಾಡಬಹುದು. ಅವಳಿಗೆ ಆಹಾ ಇಂಥ ಒಂದು ಉಪಾಯ, ಬೇಗ ದೇವಿ ಪ್ರತಿಷ್ಠಾಪನೆ ಆಗ್ಬೇಕು, ದೇವಿ ಬಂದು ನನಗೆ ಬಹಳ ಇಕ್ಕಟ್ಟಲ್ಲಿದ್ದಾನೆ, ಬೇಗ ನನ್ನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಿರ್ತಾಳೆ. ಸರಿಗೆ ಇವಳು ದಿನ ನಿಗದಿ ಆಗುತ್ತೆ, ಕೇಳ್ಕೊತಾಳೆ, ಅಯ್ಯೋ ನೀವೇನೋ ಹೇಳ್ಬಿಟ್ರಿ, ಈಗ ಅದನ್ನೆಲ್ಲ ಮಾಡ್ತೇನೆ, ಅದ್ರ ಪೂಜೆ ನೀವೇ ಬಂದು ದಯವಿಟ್ಟು ಮಾಡಬೇಕು ಅಂತ. ಆಯ್ತು ಅಂತ ಹೇಳಿ ಅವರು ಒಪ್ಕೋತಾರೆ. ಆಮೇಲೆ ಅಲ್ಲಿ ಪೂಜೆ ಅವರೇ ಪ್ರಾರಂಭ ಮಾಡ್ತಾರೆ. ನಂತರ ತಮ್ಮ ತಮ್ಮ ಗದಾಧರ ರಾಮಕೃಷ್ಣರ ಹಿಂದಿನ ಹೆಸರು, ಅವರಲ್ಲಿ ಪೂಜೆ ಮಾಡ್ತಾರೆ. ಶ್ರೀರಾಮಕೃಷ್ಣರ ಪೂಜೆ ಶುರು ಮಾಡ್ತಾರೋ ದಕ್ಷಿಣೇಶ್ವರ ಕಾಳಿ ಜಾಗೃತಳಾಗ್ತಾಳೆ, ಪೂರ್ಣ ಅವಳು ಜೀವಂತವಾಗ್ಬಿಡ್ತಾಳೆ. ಅವರಿಗೆ ದರ್ಶನವನ್ನು ಕೊಟ್ಟು ಅಲ್ಲಿ ನೆಲೆಗೊಂಡಿರ್ತಾಳೆ. ಈಗಲೂ ನೀವು ಅಲ್ಲಿ ಹೋಗಿ ನೋಡಿದ್ರೆ ದಕ್ಷಿಣೇಶ್ವರದ ಕಾಳಿಯನ್ನ ಸಾಕ್ಷಾತ್ ತಾಯಿಯೇ ಅಲ್ಲಿ ನಿಂತಾಗಿರುತ್ತೆ. ನೀವೇನ್ ಕೇಳಿದ್ರು ಅಭಯ ದಾತೆ ಕೊಡುವಂತೆ ಅಲ್ಲಿ ತಾಯಿ ಸನ್ನಿಧಿಯನ್ನು ಉಂಟು ಮಾಡ್ತಾರೆ. ಹಾಗೆ ಎಲ್ಲೇ ದೇವಸ್ಥಾನಗಳು ಬರಬೇಕಾದ್ರೆ ನೀವು ನೋಡಿ, ದೊಡ್ಡ ದೊಡ್ಡ ಒಂದು ದೇವಸ್ಥಾನಗಳೆಲ್ಲ ಹೀಗೆ ಭಗವಂತ ನೇರವಾಗಿ ಬಂದು ದರ್ಶನ ಕೊಟ್ಟು ಹೇಳಲಿಕ್ಕೆ ಆಗೋದಿಲ್ಲ. ಸ್ವಪ್ನದ ಮೂಲಕ ಅವನು ದರ್ಶನ ಕೊಡೋದು ಬಹಳ ಸುಲಭ. ಹಿಂದಿನ ಕಾಲದಲ್ಲಿ ಅಶರೀರವಾಣಿ ಆಗ್ತಿತ್ತು, ನಮಗೀಗ ಆಕಾಶವಾಣಿ ಬಂದಿದೆ, ಅಶರೀರವಾಣಿ ಇಲ್ಲ. ಎಲ್ಲ FM ಟ್ಯೂನ್ ಮಾಡಿ ತಿರುಗಿಸ್ಕೊಂಡು ಕೇಳ್ತಾ ಇರೋದು ಅಷ್ಟೇ ಗೊತ್ತಿರೋದು. ಅಶರೀರವಾಣಿ ಹಿಂದೆ ನೀವೆಲ್ಲ ಶ್ರೀಕೃಷ್ಣ ಹುಟ್ಟಲಿಕ್ಕೆ ಮೊದಲು ಕಂಸನಿಗೆ ಒಂದು ಅಶರೀರವಾಣಿ ಕೇಳಿಸ್ತದೆ. ಕಂಸ ತನ್ನ ಸೋದರಿಯಾದಂಥ ದೇವಕಿ ಮತ್ತು ಸೋದರ ಅಳಿಯನಾದಂಥ ವಸುದೇವನನ್ನ ಮದುವೆ ಮಾಡಿ ವಿಜೃಂಭಣೆಯ ತಾನೇ ಸಾರಥಿಯಾಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮೂರ್ಖ, ಯಾವ ತಂಗಿಯನ್ನ ಅಷ್ಟು ಪ್ರೀತಿಯಿಂದ ಕರೆದುಕೊಂಡು ಹೋಗ್ತಿದೆಯೋ ಅವಳ ಅಷ್ಟಮ ಗರ್ಭದಲ್ಲಿ ಹುಟ್ಟುವಂತ ಮಗನೇ ನಿನಗೆ ಸಾವಿಗೆ ಕಾರಣನಾಗ್ತದೆ. ಸಾವು ಅಂತ ಬಂದ ತಕ್ಷಣ ಅಷ್ಟು ಪ್ರೀತಿ ಇದ್ದಂತಹ ತಂಗಿ ಮೇಲೆ ಕೂಡಲೇ ಅವನು ಕ್ರೋಧಿತನಾಗಿ ತಗೊಂಡು ಹೋಗಿ ತಂಗಿಯನ್ನ ದರ ಎಳೆದು ತಗೊಂಡು ಕಾರ ಅದೇನ ನಿಮ್ ಕತೆ ಗೊತ್ತು. ಆಮೇಲೆ ಅಷ್ಟಮ ಗರ್ಭದಲ್ಲಿ ಶ್ರೀಕೃಷ್ಣ ಹುಟ್ಟಿದ್ದು, ನಂದನ ಗೋಕುಲಕ್ಕೆ ಹೋಗಿದ್ದು, ವೃಂದಾವನದಲ್ಲಿ ಲೀಲೆ ಮಾಡಿದ್ದು, ಆಮೇಲೆ ಕಂಸನನ್ನು ಸಂಹಾರ ಮಾಡಿದ್ದು. ಹಾಗೆ ಹಲವಾರು ಸ್ಥಳಗಳಲ್ಲಿ ಇವತ್ತು ದೇವರ ಸನ್ನಿಧಿ ಉಂಟಾಗೋದಕ್ಕೆ ಮೊದಲು ನಾನು ಇತ್ತೀಚೆಗಲ್ಲೇ ನಮ್ಮ ಆಶ್ರಮ ಪಕ್ಕದಲ್ಲಿ ಒಂದು ಮಾರ್ಗೊಂಡನ ಹಳ್ಳಿ ನಿಂತಿದೆ. ಅಲ್ಲಿ ಒಬ್ರು ಹೆಸರನ್ನು ಮರ್ಸ್ಬಿಟ್ಟೆ, ಅವ್ರು ಕೂಲಿ ಕೆಲಸ ಮಾಡ್ಕೊಂಡಿದ್ದವ್ರು, ಮಂಡಿ ಪೆಟ್ಟೆಯಲ್ಲಿ ಕೂಟೆ ಎಲ್ಲ ಹೊತ್ಕೊಂಡಿದ್ದವ್ರು. ಅಲ್ಲಿ ಆ ಮನುಷ್ಯನ ಮೈ ಮೇಲೆ ಇಲ್ಲಿ ಯಾವ್ದು ಗ್ರಾಮ ದೇವತೆನೋ ಯಾವುದೋ ಒಂದು ದೇವರು, ದೇವಿ ಮದನ ಅಟ್ಟಮ್ಮ ಅಂತ ಯಾವುದೋ ಒಂದು ದೇವಿ ಅವನ ಮೈ ಮೇಲೆ ಆವಾಹನೆ ಆಗ್ತದೆ. ಆವಾಹನೆ ಆದಾಗಿಂದ ಅವನು ಪೂರ್ತಿ ಬದಲಾವಣೆ ಆಗ್ತದೆ. ಬದಲಾವಣೆ ಆಗಿ ಅವನು ಎಷ್ಟು ಅವನು ಏನು ಹೇಳ್ತಾನೋ ದೇವಿ ಮೈ ಮೇಲೆ ಬಂದಾಗ ಅದೆಲ್ಲ ಆಗೋಗ್ತದೆ. ಏನ್ ಪ್ರಶ್ನೆ ಕೇಳಿದ್ರು ಅವಾಗ ಉತ್ತರ ಹೇಳ್ಬೇಕಾಗ. ಅವನು ಕರೆದಿದ್ದ ಮೊನ್ನೆ ಆ ದೇವಸ್ಥಾನಕ್ಕೆ ಹೋಗಿದ್ದೆ. ಎಷ್ಟು ವಿಜೃಂಭಣೆಯಿಂದ ಚಂಡಿ ಹವನವನ್ನು ಮಾಡಿದ್ರು. ಸಾವಿರಾರು ಜನ ಎಲ್ಲೆಲ್ಲಿಂದೋ ಎಷ್ಟೋ ದೂರದಿಂದ ಸಾವಿರಾರು ಜನ ಬಂದು ಶ್ರದ್ಧೆಯಿಂದ ಅದನ್ನು ಭಾಗವಹಿಸಿ ಆ ಕಾರ್ಯಕ್ರಮ ಚೆನ್ನಾಗಾಗ್ತದೆ. ಹಾಗೆ ನಾನು ಈ ರಾಣಿಬೆನ್ನೂರು ಪಕ್ಕದಲ್ಲಿ ಕುಕ್ಕಡಗಾತ್ರ ಇತ್ತಿದೆ ಅಜ್ಜ, ಅಲ್ಲಿ ಸಾಕ್ಷಾತ್ ಪರಮೇಶ್ವರನೇ ನಂದಿಗೆ ಹೇಳಿದಂತೆ, ಹೋಗು ನಂದಿ, ತುಂಬಾ ಭೂತ ಪ್ರೇತಗಳ ಕಾಟ, ಹಲವಾರು ಈ ತಾಪತ್ರಯಗಳಿಂದ ನನ್ನ ಭಕ್ತರೆಲ್ಲ ಕಷ್ಟಪಡ್ತಾ ಇದ್ದಾರೆ, ನೀನು ಹೋಗಿ ಅಲ್ಲಿ ತಪಸ್ಸು ಮಾಡಿ ಅಲ್ಲಿ ನೆಲೆಗೊಂಡು
ನೀನು ಯಾರು ನಿನ್ನ ಬಳಿ ಬರ್ತಾರೋ ಅವ್ರಿಗೆ ಎಲ್ಲ ಭೂತ ಪ್ರೇತಗಳ ಇದರಿಂದ ಪಾರ್ ಮಾಡು. ಅಲ್ಲಿಗಿದೆ ಅವ್ರದ್ದೊಂದು ಜೀವಂತ ಸಮಾಧಿ ಇದೆ ಆ ಅಜ್ಜನ. ಅವರು ನಂದಿ ಬಂದು ಸಾಧನೆ ಮಾಡಿ ಘೋರ ತಪಸ್ ಮಾಡಿ ಅಲ್ಲೇ ಜೀವಂತ ಸಮಾಧಿ ಆಗುತ್ತೆ. ಅಲ್ಲಿ ತುಂಗಾ ನದಿ ತೀರ್ವೆ ಮೈ ಮೇಲೆ ಭೂತ ಪ್ರೇತಗಳು ಬಂದ್ರೆ ಹಾಗೆ ಹಾರಿ ಎಲ್ಲ ಹೋಗಿ ಬಿದ್ದೋಗುತ್ತೆ. ಬಿದ್ದು ಆಮೇಲೆ ಎಳ್ಕೊಂಬರ್ತಾರೆ. ಎಳ್ಕೊಂಬಂದು ಆ ಅಜ್ಜನ ಗದ್ದಿಗೆ ಮುಂದೆ ನಿಲ್ಲಿಸಿ ಅವರ ಜುಟ್ಟನ್ನು ಕಿತ್ತು ಅಲ್ಲೊಂದು ಡಬ್ಬಿ ಇಟ್ಟಿದೆ. ಆ ಡಬ್ಬಿಯನ್ನು ತೆಗೆದು ಅದರೊಳಗೆ ಹಾಕಿ ಬೀಗ ಪ್ರೇತ ಹೋಗು. ಇದೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ದೇವರು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದು ಸದ್ಭಕ್ತರನ್ನು ಅವನೇ ಆರಿಸ್ಕೋತಾರೆ. ನಮ್ಮ ಗುರುಪ್ರಸಾದ್ ಅಲ್ವಾ, ಗೋಪಾಲಕೃಷ್ಣ ಅವ್ರಿಗೆ ದೇವಿ ಆದೇಶ ಮಾಡಿದ್ದಾರೆ, ದೇವಸ್ಥಾನ ಕಟ್ಟು. ಎಲ್ಲಿ? ಚಿತ್ರದುರ್ಗದಲ್ಲಿ. ನೋಡಿ, ಇವರಿರೋದು ಬೆಂಗಳೂರು, ಚಿತ್ರದುರ್ಗದ ದೇವಸ್ಥಾನ. ಹಾಗೆ ವಿಜಯಲಕ್ಷ್ಮಿ, ಶ್ರೀಮತಿ ವಿಜಯಲಕ್ಷ್ಮಿ ಅವ್ರಿಗೂ ಭಗವತಿ ಒಂದು ಅನುಗ್ರಹ ಮಾಡಿದ್ದಾಳೆ, ನೀನು ಇದರಲ್ಲಿ ಭಾಗಿಯಾಗು, ಹೋಗಿ ಈ ದೇವಸ್ಥಾನದಲ್ಲಿ ಇನ್ನೂ ಒಂದು ಸೇವೆ ಸಲ್ಲಿಸಬಹುದು. ಅದರಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅದರ ಒಂದು ಪ್ರಾರಂಭ ಇವತ್ತು ವಿಧಿಯುಕ್ತವಾಗಿಲ್ಲಿ ಶಿವನ ಸನ್ನಿಧಿಯಲ್ಲಿ ಶ್ರೀ ದಿವ್ಯತ್ರಯರ ಒಂದು ಕೃಪಾಶೀರ್ವಾದದಿಂದ ಶ್ರೀಚಕ್ರ ಪ್ರತಿಷ್ಠಾಪನೆಯನ್ನು ಮಾಡಿ ಅವರು ತಮ್ಮ ಸ್ವಂತ ಜಮೀನಲ್ಲೇ ಅದರ ಒಂದು ಕಾರ್ಯ ಆಗಬೇಕು ಅಂತ ಹೇಳಿ ಇಲ್ಲಿಂದಲೇ ಪ್ರಾರಂಭ ಆಗಿದೆ. ಈ ಒಂದು ಶ್ರೇಷ್ಠ ಕಾರ್ಯ ಹೀಗೆ ಬಹಳ ಶೀಘ್ರಗತಿಯಲ್ಲಿ, ಯಾಕೆ ಇದು ಭಗವಂತನ ಕೆಲಸ, ಭಗವಂತನೇ ಮಾಡಿಸ್ತಿರ್ತಾನೆ, ಅವನೇ ಹಲವಾರು ದಾರಿಗಳನ್ನ ತೆರೆದುಕೊಳ್ಳುವಂತ ಮಾಡ್ತಾನೆ. ನಮ್ಮ ಪ್ರಯತ್ನದಿಂದ ಮಾಡುವ ಕೆಲಸಕ್ಕೆ ಹರ್ಡಲ್ಸ್ ಜಾಸ್ತಿ, ಭಗವಂತನ ಕೃಪೆಯಿಂದ ಆಗುವ ಕೆಲಸಕ್ಕೆ ಆನೆ ತಾನಾಗಿ ಹರ್ಡಲ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ. ಅದರಿಂದ ದೇವರ ಕೃಪೆಯಿಂದ ಯಾವ ಕೆಲಸ ಮಾಡ್ತೀವೋ ಅದು ಬೇಗನೆ ಆಗುತ್ತೆ ಮತ್ತು ಬಹಳ ಯಶಸ್ವಿಯಿಂದ ಆಗುತ್ತೆ. ಅಂತಹ ಒಂದು ಶ್ರೇಷ್ಠ ಕಾರ್ಯ ಪ್ರಾರಂಭ ಆಗಿದೆ. ನಾವು ಇಲ್ಲೇ ಪಕ್ಕದ ರಾಮೋಹಳ್ಳಿಯಲ್ಲಿದ್ದೇವೆ. ಇಲ್ಲಿಂದ ಒಂದು 6-7 ಕಿಲೋಮೀಟರ್ ದೂರದಲ್ಲಿ ರಾಮಕೃಷ್ಣ ಯೋಗಾಶ್ರಮ. ಸುಮಾರು 15-16 ವರ್ಷಗಳಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ಮೊದಲು ಗಿರಿನಗರದಲ್ಲೇ ಇದ್ವಿ ನಾವು ಬಹಳ ವರ್ಷ. ಈಗ ಇಲ್ಲಿ ಬಂದು ವಿವೇಕಾನಂದ ಗುರುಕುಲ ಅನ್ನುವ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಹಲವಾರು ವರ್ಷ ಬಡ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾದಂತಹ ವಸತಿ ನಿಲಯವನ್ನು ಒದಗಿಸಿದ್ವಿ. ಈಗ ಅವರ ಪರಿಪೂರ್ಣದ ವ್ಯಕ್ತಿತ್ವ ನಿರ್ಮಾಣಕ್ಕಾಗಿ ನಮ್ಮಲ್ಲೇ ಗುರುಕುಲವನ್ನೇ ಸ್ಥಾಪಿಸಿ ಅವರು 24 ಗಂಟೆಯೂ ಅಲ್ಲೇ ಇದ್ದು ಬೆಳಗಿನಿಂದ ಸಂಜೆವರೆಗೂ ಉತ್ತಮ ಅಭ್ಯಾಸಗಳನ್ನು ಮಾಡ್ತಾ ಸಂಸ್ಕೃತ, ಸಂಸ್ಕೃತಿ, ಸಂಸ್ಕಾರ ಇದನ್ನು ಬೆಳೆಸ್ಕೊಡ್ತಾ ಮುಂದಿನ ಭಾರತದ ಉತ್ತಮ ಪ್ರಜೆಗಳಾಗುವುದಕ್ಕೆ ಬೇಕಾಗುವ ಒಂದು ತರಬೇತಿಯನ್ನು ಅಲ್ಲೇ ನಾವು ನೀಡ್ತಾ ಇದ್ದೇವೆ. ಯಾರು ಬೇಕಾದರೂ ನೀವು ಪರಿಚಯ ಇರೋರಿಗೆ ಈಗ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ತಾ ಇದೆ. ನಾನು ಬೇಕಾದರೆ ಪದ್ಮಭೂಷಣವನ್ನು ಕಳಿಸ್ತೇನೆ. ಅದನ್ನು ಅವನ ಮೂಲಕ ನೀವು ನಿಮ್ಮ ಸುತ್ತ ಕರ್ನಾಟಕದ ಎಲ್ಲರಿಗೂ ಇದು ಅವಕಾಶ ಉಂಟು. ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ, ಬರ್ತಾ ಬರ್ತಾ ಅವ್ರಿಗೆ ಇಂಗ್ಲಿಷ್ ಮಾಧ್ಯಮವನ್ನು ನಾವು ಅಲ್ಲಿ ಟೀಚ್ ಮಾಡ್ತೇವೆ. ಸ್ಟೇಟ್ ಸಿಲೆಬಸ್ ಸದ್ಯಕ್ಕೆ ಕಲಿತಿದ್ದಾರೆ, ಇದರ ಜೊತೆಗೆ ಇವೆಲ್ಲವನ್ನು ಕಲಿತಾರೆ ಅವರು. ನೀವು ಇಲ್ಲೇ ಹತ್ತಿರದಲ್ಲಿರೋದ್ರಿಂದ ನಿಮ್ಮೆಲ್ಲರಿಗೂ ಅಲ್ಲಿಗೆ ಆತ್ಮೀಯ ಸ್ವಾಗತ ಇದೆ. ಮತ್ತು ರಾಮಕೃಷ್ಣರ ಒಂದು ಸುಂದರವಾದಂತಹ ಮಂದಿರ ಕೂಡ ಇದೆ. ಅಲ್ಲಿ ವಿಶೇಷ ಸತ್ಸಂಗಗಳು, ಜಪಯಜ್ಞಗಳು, ಧ್ಯಾನದ ತರಗತಿಗಳು, ಮುಂದೆ ಯೋಗಾಸನದ ತರಗತಿಗಳು ಹೀಗೆಲ್ಲ ಮಾಡಬೇಕಂತಿದೆ. ಇಲ್ಲೇ ಹತ್ತಿರದಲ್ಲಿರೋದ್ರಿಂದ ಯಾರು ಬೇಕಾದ್ರೂ ಅದರ ಸದುಪಯೋಗವನ್ನು ಪಡಿಸ್ಕೋಬೋದು. ಈಗ 12 ಗಂಟೆ ಆಗಿದೆ. ಬಹುಶಃ ಇನ್ನೊಂದು ಮಂಗಳ ಹಾಡಿ ದೇವಿಯ ಮೇಲೆ ಒಂದು ಹಾಡನ್ನು ಹಾಡಿ ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ರಾಮಕೃಷ್ಣ ವಚನವೇದದಲ್ಲಿ ಒಂದು ಹಾಡು ಬರುತ್ತೆ. ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದಳು, 6 ದರ್ಶನ ವೇದ ಶಾಸ್ತ್ರ ಪುರಾಣ ವರಿಯದು ಅವಳನು. ಇದನ್ನು ಕೇಳಿ. ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು, ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ
ಜಗದೊಳು ಆರು ದರುಶನ ವೇದಶಾಸ್ತ್ರ ಪುರಾಣವರಿಯದು ಅವಳನು ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯೋ ತನ್ನ ಆನಂದದಲ್ಲಿ ತಾನೇ ಜೀವರೆದೆಯೊಳಗಿರುವಳು ಸಕಲ ಬ್ರಹ್ಮಾಂಡವನು ಬಸಿರಲಿ ಧರಿಸಿ ನಿತ್ಯವು ಕೊರೆವಳು ಮೂಲಾಧಾರ ಸಹಸ್ರಾರದಿ ಮುನಿಗಳವಳನು ನೆನೆವರು ಶಿವನ ಹೊರತಿನ್ನಾರು ಹರಿಯರು ಅವಳ ದಿವ್ಯ ಸ್ವರೂಪವ ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಡವ ಕಡಲ ನೀಜುವೆನೆಂಬ ಮರುಳನ ಕಲ್ಪನೆಗೆ ನಗುವಂದದೆ ಇಂಥ ಕಾಯಿಯ ತಿಳಿದೆನೆಂದರೆ ಶ್ರೀ ಪ್ರಸಾದನು ನಗುವನು ಕುಬ್ಜನಾದವ ಮುಗಿಲ ಚಂದ್ರನ ಹಿಡಿವಾತ್ಮದ ತೆರದಲ್ಲಿ ಬುದ್ಧಿ ಅರಿತರು ಹೃದಯವರಿಯರು ತಾಯಿ ದುರ್ಗೆಯ ನಿಜವನು ತಾಯಿ ದುರ್ಗೆಯ ನಿಜವನರಿಯು ಧೀರರಾರೋ ಜಗದೊಳು ಆರು ದರುಶನ ವೇದ ಶಾಸ್ತ್ರ ಪುರಾಣವರೆಯದು ಅವಳನು ಯೋಗಿ ಹೃದಯದ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯೋ ತನ್ನ ಆನಂದದಲ್ಲಿ ತಾನೇ ಜೀವರೆದೆಯೊಳಗಿರುವಳು ಎಲ್ಲರೂ ಒಟ್ಟಿಗೆ ಪ್ರಾರ್ಥನೆ ಮಾಡೋಣ. ಒಂದು ನಾಮಾವಳಿ ಹೇಳ್ಕೊಡ್ತೀನಿ ಹೇಳಿ. ಕಡೆಯದಾಗಿ ಓಂ ಶಕ್ತಿ ಓಂ ಕಾಳಿ ಓಂ ಶಕ್ತಿ 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 ಇನ್ನೂ ಗಟ್ಟಿಯಾಗಿ ಹೇಳಬೇಕು. ಶಕ್ತಿಯನ್ನು ಶಕ್ತಿಯಿಂದ ಹೇಳಬೇಕು. ಓಂ ಶಕ್ತಿ ಓಂ ಕಾಳಿ ಓಂ ಶಕ್ತಿ 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 ಓಂ ಶಕ್ತಿ ಓಂ ಕಾಳಿ ಓಂ
शक्ति ओम ओम शक्ति ओम काली ओम शक्ति 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 जय श्री भवतारिणी काली माई की जय। जय श्री गुरु महाराज जी की जय। जय श्री महामाई की जय। जय श्री स्वामी जी महाराज जी की जय। ವಿನಯ್ ಫೋಟೋ ಇಟ್ಕೊಳ್ಳಿ ಸರ್ ಎಲ್ಲ ಲೋಡ್ ಆಗುತ್ತೆ ವೆಬ್ಸೈಟಲ್ಲಿ. ಹಂಗೆ ಕುತ್ಕೊಳ್ಳಿ ನಿಮಿಷ ಗುರುಗಳನ್ನೇ ಕುತ್ಕೊಳ್ಳಿ ಬೇಡ 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 ಕುತ್ಕೊಳ್ಳಿ ಹೋಗಪ್ಪ ಆ ಕಡೆ. ಕುತ್ಕೊಳ್ಳಿ ಬುಕ್ ತೆಗಿಯೋದು ಹೀಗೆ ಹಾಕಿ. ಕಾಲು ಹಾಕು. ತಗೋ. ಹಾಗೆ ಕುತ್ಕೊಳ್ಳಿ ಗುರುಗಳೇ ನೀವು ಬನ್ನಿ. ನಮಗೆಲ್ಲ ಏನು ಬೇಡ. ಮರಂಜಿತ ಕರ ಹಾಕು. ಸರಿ. ಸ್ವಾಮಿ